ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮೊದಲ ಚರಣ. ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ತಳೆದು ಬೆಳೆದು ಬಂದಿದೆ ಭುವಿಗೆ ಈ ನರಬೊಂಬೆ, ಹೇಳಲು ಏನಿದೆ ಸೌಭಾಗ್ಯವೆಂಬೆ ಅಂತ. ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ನಿಂತ ಮರುಗಳಿಗೆಯೇ ಮಸಣದ ಸಂಸ್ಕಾರ, ಮಂಡಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ ಮಾನವ. ಆಮೇಲೆ ಇಲ್ಲಿ ಇನ್ನೊಂದು ಬಹಳ ಆಗಿನ ಕಾಲದಲ್ಲಿ ಪ್ರಸ್ತುತ ಇದರಲ್ಲಿ ಮರಾಠಿ ಇದರಲ್ಲಿ ಇವತ್ತೊಂದು ದಿವಸನೂ ಇದೆ, ಜ್ಞಾನದೇವ್ ಆಮೇಲೆ ನಾಮದೇವ್ ಅಂತ. ನಾಮದೇವ ಜ್ಞಾನದೇವ ಅನ್ನೋರು ಹರಿಗೆ ಪರಮ ಭಕ್ತರುಗಳು ಇವರು. ಅವರು ದೃಷ್ಟಿಲಿ ದೇವ್ರನ್ನ ನೋಡಿರೋ ಅಂಥವ್ರು. ಅವ್ರುಗಳು ಒಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ, ಕುಂಬಾರ ಪರಮ ಭಕ್ತ ಅಲ್ಲ, ಪರಮ ಭಕ್ತನ ಮನೆಗೆ ಬರೋಕ್ಕೋಸ್ಕರ ಇವರಿಬ್ರು ಬರ್ತಾರೆ. ಇವರಿಬ್ಬರು ಬಂದ್ರೆ ಮೀಟ್ ಮಾಡೋದು, ಆಮೇಲೆ ಅವ್ರನ್ನ ಆಧಾರ ಕೊಡೋದು, ಸತ್ಕಾರ ಮಾಡೋದು, ಇದೆಲ್ಲ ಆಗುತ್ತೆ. ಇದೆಲ್ಲ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ರೂ ಕೂತಿರ್ತಾರೆ. ಎಲ್ಲ ಕೂತಿದ್ದಾಗ ಅವರು ನಾಮದೇವ ಕೇಳ್ತಾನೆ, ಜ್ಞಾನದೇವ ಅವನು ತುಂಬಾ ಜ್ಞಾನವಂತ ಅವನು. ಅವ್ರಿಗೆ ಕುಂಬಾರನ ಕೇಳ್ತಾನೆ, ಇದರಲ್ಲಿ ಯಾರು ನಮ್ಮ ಇಷ್ಟು ಜನ ಇದಾರಲ್ಲ, ಇಷ್ಟು ಜನ ಇದರಲ್ಲಿ ಯಾರಿಗ ಪಕ್ವತೆ ಇದೆ ಅಂತ ಕೇಳ್ತಾರೆ. ಅಯ್ಯೋ ಎಂತ ಪ್ರಶ್ನೆ ಕೇಳ್ತೀರಾ, ಇಲ್ಲ ನೀನು ಮಡಿಕೆಯನ್ನೆಲ್ಲಾನು ತಟ್ಟಿ ಎಲ್ಲ ನೋಡ್ತಾ ಇದೀಯಾ, ಎಷ್ಟು ಬೆಂದಿದೆ ಎಷ್ಟು ಬೆಂದಿಲ್ಲ ಅನ್ನೋದನ್ನ ನೀನು ಪರೀಕ್ಷೆ ಮಾಡ್ತಾ ಇರ್ತೀಯ. ಆದ್ರಿಂದ ಇಷ್ಟು ಜನದಲ್ಲಿ ಎಷ್ಟು ಜನ ಪಕ್ವವಾಗಿದ್ದಾರೆ ನೀನು ಹೇಳು ಅಂತ ಹೇಳ್ತಾರೆ. ಇವನು ಮಡಿಕೆ ತಟ್ಟೋದು ಒಂದು ಇದಿರುತ್ತೆ, ಒಂದು ಮರದ ತುಂಡು, ಅದನ್ನು ಇಟ್ಕೊಂಡಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ತಲೆ ಮೇಲೆ ಹೊಡೆದು ಇದು ಪಕ್ವತೆ ಇದೆ ಪಕ್ವತೆ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಹೀಗೆಲ್ಲ ಹೇಳಿ ಬರೋ ಹೊತ್ತು ಕರೆಕ್ಟಾಗಿ ಇಲ್ಲಿ ಬರ್ತಾ ಇರುತ್ತೆ. ಎಲ್ಲಿ ಬರ್ತಾನೆ, ನಾಮದೇವನ ತಲೆಗೆ ಬರ್ತಾನೆ. ನಾಮದೇವನ ತಲೆ ಬಂದ್ರೆ ಅದನ್ನ ಪಾತ್ರ ಮಾಡಿರೋರು ರಾಜ ಶಂಕರ್ ಅವರು. ಆ ನಾಮದೇವನಿಗೆ ನಾನು ಅನ್ನೋದು ಸ್ವಲ್ಪ ಅಹಂಕಾರ ಇರುತ್ತೆ, ಆ ಪಕ್ವತೆ ಇನ್ನೂ ಬಂದಿರಲ್ಲ. ಅದರಿಂದ ಏನ್ ಮಾಡ್ತಾನೆ, ಇವು ಕುಂಬಾರ ಬಂದಿದ್ದ ನೀವು ತಲೆಗೆ ಹೊಡಿತಾನೆ. ತಲೆಗೆ ಹೊಡೆದ ತಕ್ಷಣ ಇವನಿಗೆ ಗೊತ್ತಾಗುತ್ತೆ, ಯಾರಿಗೆ, ಕುಂಬಾರನಿಗೆ, ಇದು ಅರಬೆಂದ ಮಡಿಕೆ, ಇದು ಪಕ್ವತೆ ಇಲ್ಲ ಇದರಲ್ಲಿ ಎಂದಿದ್ದೇನೆ, ಇಲ್ಲ ಇನ್ನೂ ಪಕ್ವತೆ ಆಗ್ಬೇಕು ಇದನ್ನ ಅಂತ ಹೇಳ್ತಾನೆ. ಅವನು ಕೋಪ ಬಂದ್ಬಿಡುತ್ತೆ. ಕೋಪ ಬಂದು ಗಲಾಟೆ ಮಾಡ್ತಾನೆ. ಅವ ಆ ಪೀರಿಯಡ್ ಅಲ್ಲಿ ಒಂದು ಹಾಡು ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದು ತುಂಬಾ ಒಳ್ಳೆ ಹಾಡು. ಏನ್ ತತ್ವ ಅಡಗಿದೆ ಅಂದ್ರೆ ಅದರಲ್ಲಿ ಅಷ್ಟು ಚೆನ್ನಾಗಿದೆ. ಇಲ್ಲಿ ಹೇಳ್ತಾರೆ ಹಾಡು ಏನಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಕುಂಬಾರ ಹೇಳ್ತಾನೆ ಏನು ಅಂತ ಹೇಳಿದ್ರೆ, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ ಅಂತ ಹೇಳ್ತಾರೆ. ಇದು ಮೊದಲು ಪಲ್ಲವಿಲಿ ಬರೋದು, ಇದು ಬರುತ್ತೆ. ಆಮೇಲೆ ಮೊದಲ ಚರಣ. ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ತಳೆದು ಬೆಳೆದು ಬಂದಿದೆ ಭುವಿಗೆ ಈ ನರಬೊಂಬೆ, ಹೇಳಲು ಏನಿದೆ ಸೌಭಾಗ್ಯವೆಂಬೆ ಅಂತ ಇದು ಮೊದಲನೇ ಚರಣದಲ್ಲಿ ಬರೀತಾರೆ. ಆಮೇಲೆ ಇನ್ನೊಂದು, ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ನಿಂತ ಮರುಗಳಿಗೆಯೇ ಮಸಣದ ಸಂಸ್ಕಾರ, ಮಂಡಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ ಮಾನವ. ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ, ಮಾನವ ಮೂಳೆ ಮಾಂಸದ ತಡಿಕೆ ಅಂದ್ಬಿಟ್ಟು ಪರೀಕ್ಷೆ ಮಾಡ್ತಾನೆ. ಸೊ ಎಷ್ಟು ಚೆನ್ನಾಗಿದೆ ಈ ಹಾಡು, ಅಷ್ಟು ಚೆನ್ನಾಗಿ ಉಣಿಸೋರು ಬರ್ದಿದ್ದಾರೆ. ಆಮೇಲೆ ಜಿ.ಕೆ. ವೆಂಕಟೇಶ್ ಅವ್ರ ರಾಗ ಸಂಯೋಜನೆ ಅಷ್ಟೂ ಚೆನ್ನಾಗಿದೆ. ಆಮೇಲೆ ಕೊನೆಗೆ ದೇವರು ಬಂದಿದ್ದಾನೆ. ಇವನ್ ಮನೇಲಿ ಇವನು ಕೈ ಇಲ್ವಲ್ಲ, ಇವನು ಕುಂಬಾರ, ಇವನು ಮಡಿಕೆ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಏನ್ ಮಾಡ್ತಾನೆ, ಇವನ್ ಜೀವನಕ್ಕೆ ಬೇಕಾಗಿದ್ದು ಮಡಿಕೆ ಮಾರ್ಬೇಕು, ಸಂತೆಯಲ್ಲಿ ತಗೊಂಡು ಮಡಿಕೆ ಮಾರ್ಬೇಕು, ಇದೆಲ್ಲ ಮಾಡ್ಬೇಕು. ಸೊ ದೇವರು ಇವನ್ಗೆ ಬಂದಿದ್ದಾನೆ, ಇವನ್ ಮನೇಲಿ ಸೇವಕನಾಗ ನಿಂತ್ಕೊಂಡಿದ್ದಾನೆ. ಕೆಲಸ ಮಾಡಿ ಮಣ್ಣೆಲ್ಲ ಹದ ಮಾಡಿ ಇದು ಮಾಡಿ ಮಡಿಕೆ ಮಾಡಿ ಮಾರ್ಕೆಟ್ಗೆ ತಗೊಂಡೋಗಿ ಸಂತೆಯಲ್ಲಿ ಹೋಗಿ ಮಾರಿ ದುಡ್ಡೆಲ್ಲ ತನಗೆ ಮಾಡ್ತಾನೆ. ಈ ತರ ಇರುತ್ತೆ. ಇಲ್ಲಿ ದೇವರು ಬಂದಿದ್ದಾನೆ, ಸೇವೆ ಮಾಡ್ತಾ ಇರ್ತಾನೆ. ಇವನಿಗೆ ನಾಮದೇವ ಜ್ಞಾನ ಬಂದ್ಬಿಡುತ್ತೆ, ಜ್ಞಾನ ಬರುತ್ತೆ, ಪಕ್ವತೆ ಬಂದ್ಬಿಡುತ್ತೆ. ನನಗಿನ್ನೊಂದು ಅವತ್ತಿನ ದಿವಸ ಅಹಂಕಾರ ಆಯ್ತು, ದುರಹಂಕಾರ ಆಯ್ತು, ಇವತ್ತೆಲ್ಲ ಹೊಟ್ಟೋಗಿದೆ, ದೇವ್ರಿಗಿದಾಗಿದೆ ಅಂದ್ಬಿಟ್ಟಿದ್ದಾನೆ. ದೇವ್ರನ್ನ ಹುಡ್ಕೊಂಡು ಬರ್ತಾನೆ ಇವನು. ದೇವ್ರು ಇಲ್ಲಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ, ಇವನ್ ಮನೇಲಿ ಸೇವಕನಾಗಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಅವಾಗೇ ಬರ್ತಾನೆ. ಇಲ್ಲಿ ಬಂದಾಗ ಕೇಳ್ತಾನೆ,
ಇಲ್ಲಿದ್ದಲ್ಲ ಇಲ್ಲಿ ಸೇವಕ ಹೇಳಿದ್ರೆ ಎಲ್ಲಿ ಯಾರು ಇಲ್ವಲ್ಲ ಇಲ್ಲಿ ಅಂತಾನೆ. ಇಲ್ಲಿದ್ನಲ್ಲ ಅವನು ಅಂತ, ಅಯ್ಯೋಯ್ಯೋ ಅವ್ನು ಇಲ್ವಲ್ಲ, ಅವ್ನು ನೋಡೋದ ಇಲ್ಲ ಇಲ್ಲೇ ಇದ್ದಾನೆ ಅಂತ ಹೇಳ್ತಾನೆ. ಇವನ್ ಮನೆಯೆಲ್ಲ ಹುಡುಕ್ತಾನೆ, ಹೋಗಿದ್ದಾನೆ. ಒಂದೇ ಶಾರ್ಟಲ್ಲಿ ತೆಗ್ದಿದ್ದೀವಿ ಅದು. ಒಂದೇ ಶಾರ್ಟಲ್ಲಿ ನಾವು ಮನೆ ಹಾಲಲ್ಲಿ ಕೂತಿರ್ತಾರೆ, ಹೊರಗಡೆ ಕೂತಿರ್ತಾರೆ, ಆಮೇಲೆ ಹಾಲ್ಗೆ ಹೋಗ್ತಾರೆ, ರೂಮ್ಗೆ ಹೋಗ್ತಾರೆ, ಅಡಿಗೆ ಮನೆಗೆ ಹೋಗ್ತಾರೆ, ಇದೆಲ್ಲ ಹೋಗ್ತಾರೆ. ಇಷ್ಟೆಲ್ಲದಕ್ಕೂ 5-6 ಶಾರ್ಟ್ ಮಾಡ್ಬೇಕು ಅಂತ ನಾವೆಲ್ಲ ಅನ್ಕೊಂಡಿದ್ದು. ಅಣ್ಣ ಅವ್ರು ಏನು ಹೇಳೋದಂದ್ರೆ, ಇಲ್ಲ ಒಂದು ಕೆಲಸ ಮಾಡ್ತೀನಿ, ಅವನು ನಮ್ಮ ಮನೆಯೆಲ್ಲ ಹುಡುಕ್ತೀನಿ ಅನ್ನೋದು ಒಂದೇ ಭಾವನೆಯಲ್ಲಿ ಬರಬೇಕು, ನೀವು ಲೈಟಿಂಗ್ ಮಾಡ್ಕೊಳ್ಳಿ, ನಾವು ಒಂದೇ ಶಾರ್ಟ್ ಅನ್ನು ಮಾಡ್ತೀನಿ ಅಂದ್ರು. ಸೊ ಫುಲ್ ನೀವು ನೋಡಿ ಇವತ್ತು ದಿವಸ ಆ ಒಂದೇ ಶಾರ್ಟ್ ಅಲ್ಲಿ ರಾಜ್ಕುಮಾರ್ ಮನೆ ಒಳಗೆ ಮನೆ ಎಲ್ಲಾ ಕಡೆನೂ ಹುಡುಕ್ತಾರೆ, ಕ್ಯಾಮ್ರಾ ಅವ್ರ ಹಿಂದೆನೆ ಹೋಗ್ತಾ ಇರುತ್ತೆ. ಕ್ಯಾಮ್ರಾ ಹೋಗಿ 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 ಹುಡುಕಿ ಕೊನೆಗೆ ಸಿಗೋದೇ ಇಲ್ಲ. ಸಿಗದೇ ಇದ್ದಾಗ ಇನ್ನೆಲ್ಲಿ ಅಂದ್ಬಿಟ್ಟಿದ್ದಾನೆ, ರಸ್ತೆಯಲ್ಲಿ ಹೋಗ್ತಾರೆ. ಹಾಗೆ ರಸ್ತೆಯಲ್ಲಿ ಹೋಗಿ 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 ಕೊನೆಗೆ ಎಲ್ಲಿ ಬರ್ತಾರೆ, ಪಂಡ್ರಾಪುರಕ್ಕೆ ಬಂದ್ಬಿಡ್ತಾರೆ. ಪಂಡ್ರಾಪುರಕ್ಕೆ ಬಂದು ಎಲ್ಲಿ ಬರ್ತಾರೆ, ದೇವಸ್ಥಾನಕ್ಕೆ ಬಂದ್ಬಿಡ್ತಾರೆ. ಇಷ್ಟಿನೂ ಹಾಡಲ್ಲೇ ಬರುತ್ತೆ. ಆ ಹಾಡು ತುಂಬಾ ಚೆನ್ನಾಗಿದೆ ಅದು. ಈ ಹಾಡೆಲ್ಲ ಆಮೇಲೆ ಹಾಡು ಕ್ಲೈಮ್ಯಾಕ್ಸ್ಗೆ ಹೋಗುತ್ತೆ. ಕ್ಲೈಮ್ಯಾಕ್ಸ್ಗೆ ಹೋದ್ಮೇಲೆ ಮೊಂಡು ಕೈಯಲ್ಲೇ ಹಿಂಗ್ ಅನ್ಕೊಂಡು ದೇವ್ರನ್ನ ಭಜನೆ ಮಾಡ್ತಾ ಇರ್ತಾರೆ. ಆ ಹಾಡು ಪೀಕ್ ಹೋಗ್ತದೆ. ದೇವ್ರ ಪ್ರತ್ಯಕ್ಷ ಆಗಿದ್ದಾನೆ, ಇವನು ವರ ಕೊಟ್ಟು ಇವನ್ ಕೈ ಬಂದು ಮಗು ಬಂದು ಎಲ್ಲ ಬರುತ್ತೆ, ಪಿಕ್ಚರ್ ಎಂಡ್ ಆಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. 6 ಹಾಡು, ಮುತ್ತಿನ ಹಾಡುಗಳು, ಒಳ್ಳೆ ಸಾಹಿತ್ಯ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಈ ನಾಮದೇವ ಜ್ಞಾನದೇವ ಅಂತ ಇರ್ತಾರೆ. ಇಬ್ಬರು ಕೂಡ ಶ್ರೀಮನ್ ನಾರಾಯಣನ ಪರಮ ಭಕ್ತರು. ಅವರು ಬೇರೆ ಏನಿಲ್ವೇ ಇಲ್ಲ, ಅವ್ರಿಗೆ ಅದೊಂದೇ ಗೊತ್ತಿರೋದು. ಈ ಜ್ಞಾನದೇವರು ಅಷ್ಟೇ ಪರಮ ಭಕ್ತ ಅಂತ ಹೇಳಿದ್ರೆ. ಅವನಿಗೆ ಒಬ್ಬ ತಂಗಿ ಇರ್ತಾಳೆ, ತಂಗಿ ಹೆಸರು ಮರ್ತು ಬಿಟ್ಟಿದ್ದೇನೆ. ತಂಗಿ ಬರ್ತವೆ. ಏನು ಅಂತ ಹೇಳಿದ್ರೆ, ರೊಟ್ಟಿ ಮಾಡ್ಬೇಕಾಗತ್ತೆ, ರೊಟ್ಟಿ ಮಾಡಬೇಕು ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ಇದು ಒಲೆ ಹಚ್ಚೋದು ಗೀಲೆ ಹಚ್ಚೋದೆಲ್ಲ ಯಾತಕ್ಕಮ್ಮ, ಇಲ್ಲೇ ಇದು ನನ್ನ ಬೆನ್ನ ಮೇಲ್ಗಡೆನೆ ನೀನು ತಟ್ಟಬಹುದು, ನೀನು ಅಲ್ಲೇ ರೊಟ್ಟಿ ಮಾಡ್ಬೋದು ಅಂತ. ಸೊ ಬೆನ್ನ ಮೇಲ್ಗಡೆನೆ ಒಂದು ಕಾವಲಿ ತರ ಒಂದು ಇಟ್ಟು ಮಾಡ್ಲೆ ಅಂತೀವಲ್ಲ, ಅದನ್ನು ಇಟ್ಟು ಅವನು ಅಲ್ಲೇ ಅವನಿಗೆ ಎಷ್ಟು ಶಕ್ತಿ ಇರುತ್ತೆ ಎಂದರೆ, ಇದು ಬೆಂಕಿ ಬರಬೇಕು. ಬೆಂಕಿಯ ಬೆನ್ನಲ್ಲಿ ಬಂದು ಅದು ಕೆಂಪಗಾಗಿ, ಆಮೇಲೆ ಇವಳು ರೊಟ್ಟಿನ ಅದ್ರ ಮೇಲೆ ತಟ್ಟಿದ್ರೆ, ಹಿಟ್ಟು ತಟ್ಟಿದ್ರೆ ಆಮೇಲೆ ಅದು ರೊಟ್ಟಿ ಆಗುತ್ತೆ. ಇದೆಲ್ಲಾನು ಕೂಡ ಮನುಷ್ಯನ ಚರ್ಮದ ಮೇಲ್ಗಡೆ ಆಗುತ್ತೆ. ನಾವು ಅಲ್ಲಿ ಬೆಂಕಿ ಬರೋ ತರ ಎಲ್ಲ ಮಾಡಿದ್ದೀವಿ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ತಂಗಿ ಪಾರ್ಟ್ ಮಾಡಿರೋದೇನೆ ಅವತ್ತಿನ ದಿವಸಕ್ಕೆ ಬಾಲಿಕೆಯಾದ ಶ್ರೀದೇವಿ ಮಾಡಿರೋದು. ಫಸ್ಟ್ ಕನ್ನಡ ಮೂವಿ. ಸೊ ಶ್ರೀದೇವಿ ಅದು ಮಾಡಿರೋದು ತುಂಬಾ ಚೆನ್ನಾಗಿದೆ. ಡೈಲಾಗ್ ಎಲ್ಲ ಇದೆ. ಆ ಡೈಲಾಗ್ ಕೂಡ ಹೇಳ್ಕೊಟ್ಟಿದ್ದು ನಾನೇನೆ. ಸೊ ಒಂದು ರೀತಿ ಶ್ರೀದೇವಿ ಕೂಡ ಡೈಲಾಗ್ ಹೇಳ್ಕೊಟ್ಟಿದ್ದೀನಿ ನಾನು. ಅದು ತುಂಬಾ ಚೆನ್ನಾಗಿ ಬಂತದ್ದು. 1-2 ಸೀನೇನು ಅಷ್ಟೇ ಇರೋದು, ಜಾಸ್ತಿ ಇಲ್ಲ, ಅಷ್ಟೇನೆ. ಅದು ಪಿಕ್ಚರ್ ತುಂಬಾ ಚೆನ್ನಾಗಿತ್ತು. ಭಕ್ತ ಕುಂಬಾರ ಇದು ಕೂಡ 100 days ಹೋಗಿತ್ತು ಪಿಕ್ಚರು.